टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದೆಹಲಿಯ ತಾಲ್ಕಟೋರಾ ಸ್ಟೇಡಿಯಂನಲ್ಲಿ ಇವತ್ತು ಎಐಸಿಸಿ ವತಿಯಿಂದ ಆಯೋಜನೆ ಮಾಡಿರುವಂಥ ಒಂದು ಏನು ಒಬಿಸಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾ ಇರುವಂಥದ್ದು ಪ್ರಮುಖವಾಗಿ ನಾವು ನೋಡಬಹುದಾಗಿದೆ. ಈಗ ತಾಲ್ಕಟೋರಾ ಸ್ಟೇಡಿಯಂ ಬಳಿ ಇರುವಂಥದ್ದು ಏನು ಇದುವರೆಗೂ ಕೂಡ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಸಿದ್ದರಾಮಯ್ಯನವರು ಇವತ್ತು ಏನು ಒಂದು ರಾಷ್ಟ್ರ ಮಟ್ಟಕ್ಕೂ ಕೂಡ ಒಂದು ಗುರುತಿಸಿಕೊಳ್ಳುವಂಥ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ಅಂದರೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಫ್ಲೆಕ್ಸ್ಗಳಲ್ಲಿ ರಾರಾಜಿಸ್ತಾ ಇದೆ ಅಂತ ಹೇಳ್ಬೋದು. ಏನು ಒಂದು ತಾಲ್ಕಟೋರಾ ಸ್ಟೇಡಿಯಂ ಬಳಿ ನಾವಿರುವಂಥದ್ದು ಸುತ್ತಮುತ್ತಗಳು ಕೂಡ ಈಗಾಗಲೇ ಫ್ಲೆಕ್ಸ್ಗಳನ್ನ ನಾವು ನೋಡ್ಬೋದಾಗಿದೆ. ಪ್ರಮುಖವಾಗಿ ಏನು ಇದು ಎರಡನೇ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಒಂದು ಕಾರ್ಯಕ್ರಮ ಮುಗಿದು ಇವತ್ತು ಎರಡನೇ ಒಂದು ಕಾರ್ಯಕ್ರಮ ದೆಹಲಿಯಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ದೇಶದ ಇತರ ಒಬಿಸಿ ನಾಯಕರು ಅಂದರೆ ಇದರಲ್ಲಿ ಪ್ರಮುಖವಾಗಿ ಭಾಷಣಕಾರರಾಗಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಇಡೀ ದೇಶದಲ್ಲಿರುವಂಥ ಏಕೈಕ ಒಬಿಸಿ ಸಿಎಂ ಅದು ಸಿದ್ದರಾಮಯ್ಯವರು ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ಆಗ್ತಾ ಇರುವಂಥದ್ದು. ಈಗಾಗಲೇ ನಾವು ದೃಶ್ಯದಲ್ಲಿ ಅಂದರೆ ನೋಡ್ಬೋದಾಗಿದೆ ಪ್ರತಿಯೊಂದು ರಾಜ್ಯಗಳ ಒಂದು ಒಬಿಸಿ ನಾಯಕತ್ವ ಇರುವಂಥ ಏನು ಅವರ ಮುಖಂಡರ ಫ್ಲೆಕ್ಸ್ಗಳನ್ನು ಕೂಡ ಹಾಕಿರುವಂಥದ್ದು. ಇಲ್ಲಿ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸೇರಿದಂತೆ ಮತ್ತು ಆಂಧ್ರ ಪ್ರದೇಶದ ರೇವಂತ್ ರೆಡ್ಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳ್ಬೋದು. ತಾಲ್ಕಟೋರಾ ಸ್ಟೇಡಿಯಂ ಸುತ್ತಮುತ್ತ ಏನು ಫ್ಲೆಕ್ಸ್ಗಳ ಅಬ್ಬರ ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂದರೆ ಸುತ್ತಮುತ್ತಲೂ ಕೂಡ ಅಷ್ಟರ ಮಟ್ಟಿಗೆ ಫ್ಲೆಕ್ಸ್ಗಳನ್ನ ಅವರ ನಾಯಕರುಗಳ ಒಂದು ಫ್ಲೆಕ್ಸ್ಗಳನ್ನ ಹಾಕಿರುವಂಥದ್ದು ಕೂಡ ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಒಂದು ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳ್ಬೋದು. ಸದ್ಯ ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಈ ರಾಜ್ಯ ಮಟ್ಟದಲ್ಲಿ ಇರುವಂಥ ಏನು ಸಿದ್ದರಾಮಯ್ಯ ಏಕಾಏಕಿ ಈಗ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ. ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಜಮೀರ್ ಅಹಮದ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಮತ್ತು ಏನು BK ಹರಿಪ್ರಸಾದ್ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮತ್ತು ಸಿದ್ದರಾಮಯ್ಯನವರ ಫ್ಲೆಕ್ಸ್ ಕೂಡ ನಾವು ನೋಡ್ಬೋದಾಗಿದೆ. ಈ ಒಂದು ಏನು ರಸ್ತೆ ಇಕ್ಕೆಲೆಗಳಲ್ಲಿ ಒಂದು ಫ್ಲೆಕ್ಸ್ಗಳ ಒಂದು ಏನು ಚಿತ್ರಗಳು ರಾರಾಜಿಸ್ತದೆ ಅಂತ ಹೇಳ್ಬೋದು. ಸದ್ಯ 11 ಗಂಟೆ ಸುಮಾರಿಗೆ ಒಂದು ಕಾರ್ಯಕ್ರಮ ಆಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ. ಅಂದರೆ ಸಿಎಂ ಸಿದ್ದರಾಮಯ್ಯನವರಿಗಿರುವಂಥ ವರ್ಚಸ್ಸನ್ನು ಬಳಸ್ಕೊಳ್ಳೋದಕ್ಕೆ ಎಐಸಿಸಿ ಪ್ಲಾನ್ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಇವತ್ತು ನಡೆಯುವಂಥ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿಯಾಗ್ತಾರೆ. ಮುಖ್ಯ ಭಾಷಣಕಾರರಾಗಿ ಅವರು ಭಾಷಣ ಕೂಡ ಮಾಡ್ತಾರೆ. ಇದ್ರ ಜೊತೆಗೆ ಮುಂದೆ ಏನೋ ಒಂದು ಆಗಸ್ಟ್ 2ರಂದು ಕೂಡ ಒಂದು ಕಾರ್ಯಕ್ರಮ ಅಂದರೆ ಅವತ್ತು ಕೂಡ ಒಂದು ಒಬಿಸಿ ಒಂದು ಕಾರ್ಯಕ್ರಮ ಕೂಡ ಇರುವಂಥದ್ದು. ಅವತ್ತು ಕೂಡ ಒಂದು ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಈಗಾಗಲೇ ತಡರಾತ್ರಿನೇ ಒಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿರುವಂಥದ್ದು. ಇವತ್ತಿನ ಒಂದು ಭಾಗಿದಾರಿ ನ್ಯಾಯ ಸಮ್ಮೇಳನ ವತಿಯಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರ ಹೆಸರಡಿ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಸದ್ಯ ರಾಷ್ಟ್ರ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸದ್ಯ ಒಬಿಸಿಗೆ ಸೀಮಿತ ಆಗುವಂಥ ಕಾರ್ಯಕ್ರಮ ಅಂತ ಮಾತುಗಳು ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಅಂದರೆ ಇಡೀ ದೇಶದಲ್ಲಿ ಇರುವಂಥ ಒಬಿಸಿ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ, TV9.